ಐದನೇ ಅಧ್ಯಾಯದ ಐದನೇ ಶ್ಲೋಕ. ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಏಕಂ ಯತ್ ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈಃ ಅಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸಹ ಪಶ್ಯತಿ. ಇಲ್ಲಿ ಕೃಷ್ಣ ಎರಡು ವಿಚಾರವನ್ನು ಹೇಳುತ್ತಿದ್ದಾನೆ. ಯಾರು ಜ್ಞಾನಿ, ಜ್ಞಾನಿ ಅಂದ್ರೆ ಶಾಸ್ತ್ರವನ್ನ ಬಲ್ಲ ಜ್ಞಾನಿ, ಯಾರು ಶಾಸ್ತ್ರಜ್ಞ ಅನ್ನೋದು ಒಂದು ವಿಚಾರ. ಇನ್ನೊಂದು ಸಾಂಖ್ಯ ಮಾರ್ಗ ಮತ್ತು ಯೋಗ ಮಾರ್ಗ. ಸಾಂಖ್ಯ ಅಂದ್ರೆ ಜ್ಞಾನ ಮಾರ್ಗ, ಯೋಗ ಅಂದ್ರೆ ಕರ್ಮ ಮಾರ್ಗ. ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಇದೆರಡು ದಾರಿಗಳು. ಎರಡೂ ದಾರಿಯು ಒಂದೇ ಗುರಿಯನ್ನ ಮುಟ್ಟುವಂತ ದಾರಿ ಅನ್ನೋದನ್ನ ಕೃಷ್ಣ ಇಲ್ಲಿ ನಿರೂಪಣೆ ಮಾಡುತ್ತಿದ್ದಾನೆ. ಸಾಂಖ್ಯ ಮಾರ್ಗ ಅಂತ ಹೇಳಿದ್ರೆ ಜ್ಞಾನ ಮಾರ್ಗ, ಜ್ಞಾನಿಗಳು ಸಾಗುವ ಮಾರ್ಗ. ಯೋಗ ಮಾರ್ಗ ಅಂತ ಹೇಳಿದ್ರೆ ಕರ್ಮ ಮಾರ್ಗ, ಕರ್ಮ ಮಾಡ್ತಾ 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 ಜ್ಞಾನವನ್ನ ಪಡೆದು ಮುಕ್ತಿಯನ್ನು ತಲುಪುವಂಥದ್ದು. ದಾರಿ ಎರಡಾದರೂ ಕೂಡ ಗುರಿ ಒಂದೇ. ಇದನ್ನ ಯಾರು ತಿಳ್ಕೊಳ್ತಾನೋ ಅವನು ನಿಜವಾಗಿರ್ತಕ್ಕಂಥ ಜ್ಞಾನಿ, ಶಾಸ್ತ್ರವನ್ನ ಬಲ್ಲಂತ ತತ್ವಜ್ಞಾನಿ ಅನ್ನೋದನ್ನ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥದ್ದು. ಯತ್ ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈಃ ಅಪಿ ಗಮ್ಯತೆ. ಸಾಂಖ್ಯೈಃ ಯತ್ ಸ್ಥಾನಂ ಪ್ರಾಪ್ಯತೆ. ಸ್ಥಾನ ಅಂದ್ರೆ ಒಂದು ಪದವಿ, ಒಂದು ಗುರಿ, ಒಂದು ಫಲ. ಸಾಂಖ್ಯೈಃ ಯತ್ ಸ್ಥಾನಂ ಪ್ರಾಪ್ಯತೆ. ಸಾಂಖ್ಯರು ಯಾವ ಸ್ಥಾನವನ್ನ ಮುಟ್ಟುತ್ತಾರೋ, ಸಾಂಖ್ಯರು ಅಂದ್ರೆ ಅರ್ಥ ಏನು? ಸಂ ಅಂದ್ರೆ ಉತ್ತಮವಾದಂತಹ, ಖ್ಯಾ ಖ್ಯಾ ಅಂದ್ರೆ ಖ್ಯಾಪ್ರಕತನ, ಉತ್ತಮವಾಗಿರ್ತಕ್ಕಂಥ ಜ್ಞಾನ. ಸಮ್ಯಕ್ ಖ್ಯಾತಿ, ಖ್ಯಾತಿ ಅಂದ್ರೆ ಅರ್ಥ ಏನು? ಜ್ಞಾನ ಅಂತ ಅರ್ಥ. ಉತ್ತಮವಾದ ಜ್ಞಾನ ಯಾರಿಗೆ ಇದೆಯೋ ಅವರು ಸಾಂಖ್ಯರು, ಅಂದ್ರೆ ತತ್ವಜ್ಞಾನಿಗಳು. ಭಗವಂತನ ತತ್ವವನ್ನ ತಿಳಿದವರು, ಭಗವಂತನಿಂದ ನಿರ್ಮಾಣವಾದಂಥ ಜಗತ್ತಿನ ಬಗ್ಗೆ ತಿಳಿದಿರತಕ್ಕಂಥವರು, ಜಗತ್ತಿನಲ್ಲಿ ಇರತಕ್ಕಂಥ ನಾವು ನಮ್ಮ ಬಗ್ಗೆ ಆತ್ಮಜ್ಞಾನವನ್ನ ಪಡೆದವರು, ಆತ್ಮನ ಒಳಗಡೆ ಇರತಕ್ಕಂಥ ಪರಮಾತ್ಮನನ್ನು ತಿಳಿದವರು, ಇವರೆಲ್ಲರೂ ಕೂಡ ಸಾಂಖ್ಯರು. ಯತ್ ಸಾಂಖ್ಯೈಃ ಪ್ರಾಪ್ಯತೆ. ಸಾಂಖ್ಯರಿಂದ ಯಾವ ಮಾರ್ಗವು ಹೊಂದಲ್ಪಡುತ್ತದೋ ತತ್ ಯೋಗೈಃ ಅಪಿ ಗಮ್ಯತೆ. ಅದೇ ಮಾರ್ಗವನ್ನ ಯೋಗಿಗಳು ಕೂಡ, ಯೋಗಿಗಳು ಅಂದ್ರೆ ಕರ್ಮಯೋಗಿಗಳು ಅಂತ ಅರ್ಥ, ಕರ್ಮಯೋಗಿಗಳು ಕೂಡ ಅದೇ ಮಾರ್ಗವನ್ನ ಪಡೆಯುತ್ತಾರೆ. ಇದು ಪ್ಯಾಸಿವೈಸ್ ಅಲ್ಲಿದೆ, ಕರ್ಮಣಿ ಪ್ರಯೋಗ. ಜ್ಞಾನಿಗಳಿಂದ ಯಾವ ಮಾರ್ಗವು ಪಡೆಯಲ್ಪಡುತ್ತದೋ ಅಥವಾ ಹೊಂದಲ್ಪಡುತ್ತದೋ ಅದೇ ಮಾರ್ಗವು ಕರ್ಮಯೋಗಿಗಳಿಂದಲೂ ಕೂಡ ಹೊಂದಲ್ಪಡುತ್ತದೆ ಅನ್ನೋದು ಇಲ್ಲಿ ಎರಡು ವಾಕ್ಯ. ಸಾಂಖ್ಯೈಃ ಯತ್ ಸ್ಥಾನಂ ಪ್ರಾಪ್ಯತೆ ತತ್ ಯೋಗೈಃ ಅಪಿ ಗಮ್ಯತೆ ಅಥವಾ ಗಮ್ಯತೆ ಅಂತ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಜ್ಞಾನಿಗಳು ಪಡೆಯುವಂತ ಮಾರ್ಗವನ್ನೇ ಯೋಗಿಗಳು ಪಡೆಯುತ್ತಾರೆ, ಅಂದ್ರೆ ಕರ್ಮಯೋಗಿಗಳು ಪಡೆಯುತ್ತಾರೆ ಅಂತ ಕೃಷ್ಣ ಹೇಳ್ತಾ ಇರತಕ್ಕಂಥದ್ದು. ನೋಡಿ, ಸ್ಥಾನವನ್ನು ಪಡೆಯುತ್ತಾರೆ. ಜ್ಞಾನಿಗಳು ತಲುಪುವಂತ ಗುರಿಯು, ಕರ್ಮಯೋಗಿಗಳು ತಲುಪತಕ್ಕಂಥ ಗುರಿಯು ಎರಡೂ ಕೂಡ ಒಂದೇ ಅನ್ನೋದು ಕೃಷ್ಣನ ಮಾತಿನ ಅಭಿಪ್ರಾಯ. ಆದ್ರೆ ಅಲ್ಲಿ ಕ್ರಿಯಾಪದವನ್ನ ಗಮನಿಸಿ, ಒಂದೇ ಕ್ರಿಯಾಪದವನ್ನ ಭಗವಂತ ಹೇಳ್ತಾ ಇಲ್ಲ. ಒಂದು ಕಡೆ ಸಾಂಖ್ಯೈಃ ಯತ್ ಸ್ಥಾನಂ ಪ್ರಾಪ್ಯತೆ, ಇನ್ನೊಂದು ಕಡೆ ಹೇಳ್ಬೇಕಾದ್ರೆ ತತ್ ಯೋಗೈಃ ಅಪಿ ಪ್ರಾಪ್ಯತೆ ಅಂತ ಹೇಳ್ಬೋದಿತ್ತು, ಗಮ್ಯತೆ ಅಂತ ಹೇಳ್ತಿದ್ದಾನೆ. ಅಥವಾ ಮೊದಲಿಗೆ ಪ್ರಾಪ್ಯತೆ ಅಂತ ಬಿಟ್ಟು ಗಮ್ಯತೆ ಅಂತ ಹೇಳ್ಬೋದಿತ್ತು, ಏನು ವ್ಯತ್ಯಾಸ ಇಲ್ಲ. ಯತ್ ಸಾಂಖ್ಯೈಃ ಗಮ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಆಗತ್ತೆ. ಯತ್ ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಪ್ರಾಪ್ಯತೆ. ಎರಡೂ ಕಡೆ ಪ್ರಾಪ್ಯತೆ ಹಾಕಿದ್ರೂ ತೊಂದರೆ ಇಲ್ಲ, ಎರಡೂ ಕಡೆ ಗಮ್ಯತೆ ಅಂತ ಹಾಕಿದ್ರೂ ತೊಂದರೆ ಇಲ್ಲ. ಎರಡೂ ಕೂಡ ಮೂರೇ ಅಕ್ಷರ, ಎರಡಕ್ಕೂ ಕೂಡ ಒಂದೇ ಅರ್ಥ. ಆದರೆ ಕೃಷ್ಣ ಇಲ್ಲಿ ಹೇಳ್ತಕ್ಕಂಥದ್ದು ಒಂದು ಕಡೆ ಪ್ರಾಪ್ಯತೆ, ಮತ್ತೊಂದು ಕಡೆ ಗಮ್ಯತೆ. ಏನಕ್ಕೆ ಇದು ಹೀಗೆ ವ್ಯತ್ಯಾಸ ಮಾಡ್ತಾ ಇದ್ದಾನೆ ಕೃಷ್ಣ? ಹೊಸ ಹೊಸ ಕ್ರಿಯಾಪದಗಳನ್ನ ತಿಳಿಸಿಕೊಡ್ಲಿಕ್ಕೆ ಇದೇನು ಸಂಸ್ಕೃತ ಪಾಠ ಅಲ್ಲ, ಇದು ಶಾಸ್ತ್ರ ಪಾಠ. ಸಂಸ್ಕೃತ ಪಾಠ ಅಂತ ಆದ್ರೆ ಅನೇಕ ನಾಮಪದಗಳು, ಭಿನ್ನ ಭಿನ್ನವಾದ ಕ್ರಿಯಾಪದಗಳನ್ನ ಅಭ್ಯಾಸದ ದೃಷ್ಟಿಯಿಂದಾಗಿ ಬೇರೆ ಬೇರೆ ತೋರಿಸಿಕೊಡಬೇಕು, ಬೇರೆ ಬೇರೆ ಕ್ರಿಯಾಪದಗಳ ಪರಿಚಯ ಮಾಡಿಕೊಡ್ಬೇಕು. ಇದು ಸಂಸ್ಕೃತ ಪಾಠ ಅಲ್ಲ, ಇದು ಶಾಸ್ತ್ರ ಪಾಠ. ಭಗವತ್ ತತ್ವಜ್ಞಾನವನ್ನ ಕೃಷ್ಣ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಸಾಂಖ್ಯರು ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳು ಪ್ರಾಪ್ಯತೆ, ಅಂದ್ರೆ ಚೆನ್ನಾಗಿ, ಆಪ್ಯತೆ ಅಂದ್ರೆ ಹೊಂದಲ್ಪಡುತ್ತದೆ, ಜ್ಞಾನಿಗಳಿಂದ ಚೆನ್ನಾಗಿ ಹೊಂದಲ್ಪಡುತ್ತದೆ ಅಂತ ಅರ್ಥ. ಅಂದ್ರೆ ಜ್ಞಾನಿಗಳು ತಲುಪುವಂತ ಒಂದು ಮಾರ್ಗ ಏನಿದೆ, ಅಥವಾ ಜ್ಞಾನಿಗಳು ಹೋಗುವಂತ ಒಂದು ವೇಗ, ಜ್ಞಾನಿಗಳು ಮುಟ್ಟುವಂತ ಗುರಿ ಏನಿದೆ, ಅದು ಬಹಳ ಬೇಗ ಗುರಿಯನ್ನ ತಲುಪತಕ್ಕಂಥ ಮಾರ್ಗ.
ಜ್ಞಾನಿಗಳು ಅಂದ್ರೆ ಯಾರು ಈಗಾಗಲೇ ಭಗವಂತನ ತತ್ವಜ್ಞಾನವನ್ನ ಪಡೆದಿದ್ದಾರೋ, ಶಾಸ್ತ್ರವನ್ನ ಓದಿ ಅಂತಃಕರಣವನ್ನ ಶುದ್ಧ ಮಾಡಿಕೊಂಡು ಆತ್ಮತತ್ವಜ್ಞಾನವನ್ನ ಯಾರು ಪಡೆದಿದ್ದಾರೋ ಅವರು ಬಹಳ ಬೇಗ, ಕಾಲ ವಿಳಂಬವಿಲ್ಲದೇನೆ ಬಹಳ ಬೇಗ ಮುಕ್ತಿಯನ್ನು ಹೊಂದುತ್ತಾರೆ. ಹಾಗಾಗಿ ಪ್ರಾಪ್ಯತೆ, ಪ್ರಕರ್ಷೇಣ ಆಪ್ಯತೆ, ಚೆನ್ನಾಗಿ ಅಂದ್ರೆ ಬಹಳ ಶೀಘ್ರವಾಗಿ ಕಾಲ ವಿಳಂಬವಿಲ್ಲದೇನೆ ಮೋಕ್ಷವನ್ನು ಹೊಂದುತ್ತಾರೆ. ಆದರೆ ಯೋಗಿಗಳು, ಕೃಷ್ಣ ಒಬ್ಬ ವ್ಯಕ್ತಿಯನ್ನ ಕರ್ಮಯೋಗಿಯನ್ನಾಗಿ ಹುಟ್ಟಿಸಿದ್ದಾನೆ ಅಂತ ಹೇಳಿದ್ರೆ ಅವನು ಅವನ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಇನ್ನಷ್ಟು ವಿಳಂಬ ಇದೆ. ಅವನ ಪ್ರಾರಬ್ಧ ಕರ್ಮಗಳು ಬಹಳಷ್ಟಿದೆ. ಅವನ ಅಂತಃಕರಣ ಶುದ್ಧಿಯಾಗಲಿಕ್ಕೆ ಇನ್ನೂ ಅನೇಕ ಜನ್ಮಗಳು ಬೇಕು. ಯಾಕಂದ್ರೆ ಕರ್ಮಯೋಗಿಯಾಗಿ ಹುಟ್ಟುವ ಮೂಲಕವಾಗಿ ಅನೇಕ ಕರ್ಮಗಳನ್ನ ಮಾಡಿ, ಸಾತ್ವಿಕ ಕರ್ಮಗಳನ್ನ ಕಾಯ ವಾಚ ಮನಸ್ಸಿನಿಂದಾಗಿ, ಮಾತಿನಿಂದಾಗಿ, ಮನಸ್ಸಿನಿಂದಾಗಿ ಎಲ್ಲವೂ ಕೂಡ ಉತ್ತಮೋತ್ತಮವಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡಿಕೊಂಡು ನಮ್ಮ ಅಂತಃಕರಣ, ನಮ್ಮ ಮನಸ್ಸಿನಲ್ಲಿ ಇದ್ದಂಥ ಮಾಲಿನ್ಯವನ್ನ ತೊಳ್ಕೊಳ್ಬೇಕು, ಅಂತಃಕರಣವನ್ನ ಶುದ್ಧ ಮಾಡಿಕೊಳ್ಬೇಕು. ಅಂತಃಕರಣ ಶುದ್ಧವಾದ ಆಮೇಲೆ ಭಗವಂತನ ಜ್ಞಾನ ಬರುವಂಥದ್ದು. ಹಾಗಾಗಿ ಜ್ಞಾನಿಗಳಾಗ್ಬೇಕಾದ್ರೆ ಈಗಾಗಲೇ ಜ್ಞಾನವನ್ನ ಪಡೆದವರು, ಪಡೆದವರಾದ್ರಿಂದಾಗಿ ಬೇಗ ಮುಕ್ತಿಯ ಕಡೆಗೆ ಹೋಗ್ತಾರೆ. ಆದ್ರೆ ಕರ್ಮಯೋಗಿಗಳು ಹಾಗಲ್ಲ. ಮೊದಲೇನ್ ಮಾಡ್ತಾರೆ? ಕರ್ಮವನ್ನ ಮಾಡ್ತಾ 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 ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ತಾರೆ. ಅಂತಃಕರಣವನ್ನು, ನಿರ್ಮಲವಾದ ಅಂತಃಕರಣ ಯಾವಾಗ ಆಗತ್ತೋ ಆ ನಿರ್ಮಲವಾದ ಅಂತಃಕರಣದಲ್ಲಿ ಭಗವಂತನ ತತ್ವಜ್ಞಾನ ಬೇಗ ಬರುತ್ತೆ. ಹೇಗೆ ಕನ್ನಡಿ ಬಹಳ ಕ್ಲೀನ್ ಆಗಿತ್ತು ಕನ್ನಡಿ ಅಂತ ಆದ್ರೆ, ಬಹಳ ಶುದ್ಧವಾಗಿತ್ತು ಅಂತ ಆದ್ರೆ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ. ಕನ್ನಡಿ ಕ್ಲೀನ್ ಇಲ್ಲ ಅಂತ ಆದ್ರೆ ಪ್ರತಿಬಿಂಬ ಅಸ್ಪಷ್ಟವಾಗಿ ಕಾಣುತ್ತೆ. ನಾವು ನಮ್ಮ ಬಿಂಬನಾದಂತ ಭಗವಂತನನ್ನ ಕಾಣಬೇಕು ಅಂತ ಆದ್ರೆ ನಮ್ಮ ಅಂತಃಕರಣ ಅಷ್ಟು ಶುದ್ಧವಾಗಿರಬೇಕು. ಆಗ ಆ ಅಂತಃಕರಣ ಶುದ್ಧವಾಗಿತ್ತು ಅಂದ್ರೆ ದೇವರನ್ನ ಬೇಗ ಪಡಿಬಹುದು. ಅಂತಃಕರಣ ಶುದ್ಧ ಇಲ್ಲ ಅಂತ ಆದ್ರೆ ನಾವು ಅನೇಕ ಯಜ್ಞ, ದಾನ, ತಪಸ್ಸು, ಉಪವಾಸ, ತೀರ್ಥಯಾತ್ರೆ, ಕ್ಷೇತ್ರ ದರ್ಶನ, ಜಪತಪ ಪಾರಾಯಣಾದಿಗಳು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸತ್ಕರ್ಮಗಳನ್ನ ಮಾಡ್ತಾ 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 ನಮ್ಮ ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಬೇಕು. ಅಂತಃಕರಣವನ್ನು ಶುದ್ಧ ಮಾಡಿಕೊಂಡು ದೇವರ ಬಗ್ಗೆ ತಿಳ್ಕೊಳ್ಬೇಕು. ತಿಳ್ಕೊಂಡ್ಮೇಲೆ ದೇವರ ಕಡೆಗೆ ಅಂದ್ರೆ ಮುಕ್ತಿಯ ಕಡೆಗೆ ಹೋಗುವಂಥದ್ದು. ಮೊದಲು ತಿಳಿಬೇಕು, ತಿಳಿದು ಮುಕ್ತಿಯ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ಜ್ಞಾನೇನ ಏವ ಪರಂಪರಂ, ಜ್ಞಾನದ ಮೂಲಕವಾಗಿಯೇ ಮುಕ್ತಿ. ಭಗವಂತನ ತತ್ವಜ್ಞಾನ ಇಲ್ಲದೇನೆ ಮುಕ್ತಿಯನ್ನ ಪಡೆಯೋದು ಅನ್ನೋದು ಇಲ್ಲ. ಅದಕ್ಕೆ ಕೃಷ್ಣ ಇಲ್ಲಿ ಗಮ್ಯತೆ ಅಂತ ಹಾಕಿದ್ದು. ಸಂಸ್ಕೃತದಲ್ಲಿ ಒಂದು ನಿಯಮ, ಯೇ ಗತ್ಯರ್ಥಕಾಹ ತೇ ಜ್ಞಾನಾರ್ಥಕಾಹ ಅಂತ. ಯಾವ ಕ್ರಿಯಾಪದಗಳಿಗೆ ಅಂದ್ರೆ ಯಾವ ಧಾತುಗಳಿಗೆ ಗತಿ, ಗಮನ ಎಂಬ ಅರ್ಥ ಇದೆಯೋ ಅದಕ್ಕೆ ಜ್ಞಾನ ಎಂಬುದ ಕೂಡ ಅರ್ಥ ಇರುತ್ತೆ. ಹಾಗಾಗಿ ಗಮ್ಯತೆ ಅಥವಾ ಗಚ್ಚತಿ ಅಂದ್ರೆ ತಿಳಿಯುತ್ತಾನೆ ಅಂತನೂ ಅರ್ಥ, ಹೋಗುತ್ತಾನೆ ಅಂತನೂ ಅರ್ಥ. ಹಾಗೆ ಗಮ್ಯತೆ ತಿಳಿಯಲ್ಪಡುತ್ತದೆ ಅಂತನೂ ಅರ್ಥ, ಹೋಗಲ್ಪಡುತ್ತದೆ ಅಂತನೂ ಅರ್ಥ. ಅಲ್ಲಿಗೆ ನೋಡಿ, ಜ್ಞಾನಿಗಳು, ಸಾಂಖ್ಯರು ಅಂದ್ರೆ ಜ್ಞಾನಿಗಳು. ಜ್ಞಾನಿಗಳು ಈಗಾಗಲೇ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನ ತತ್ವಜ್ಞಾನವನ್ನ ಪಡೆದಿದ್ದಾರೆ. ಮತ್ತೆ ಪಡಿಬೇಕಾದ ಪ್ರಯಾಸ ಅದಕ್ಕೆ ಬೇಕಾಗಿಲ್ಲ, ನೇರವಾಗಿ ಮುಕ್ತಿಗೆ ಹೋಗ್ತಾರೆ. ಆದ್ರೆ ಕರ್ಮಿಗಳು ಇನ್ನು ಜ್ಞಾನವನ್ನ ಪಡೆದಿಲ್ಲ. ಅದಕ್ಕೋಸ್ಕರ ಮಾಡಬೇಕು, ಜ್ಞಾನ ಪಡೆಯಲಿಕ್ಕೆ ಬೇಕಾದಂತ ಪ್ರಯತ್ನವನ್ನ ಮಾಡಿ ಮೊದಲು ಗಮ್ಯತೆ ಅಂದ್ರೆ ತಿಳಿಯಲ್ಪಡುತ್ತದೆ. ಮೊದಲು ದೇವರನ್ನ ತಿಳ್ಕೊಳ್ತಾರೆ, ತಿಳ್ಕೊಂಡ್ಮೇಲೆ ಮತ್ತೆ ಗಮ್ಯತೆ, ದೇವರ ಕಡೆಗೆ ಹೋಗ್ತಾರೆ. ಅದಕ್ಕೋಸ್ಕರ ಕೃಷ್ಣ ಇಲ್ಲಿ ಹಿಂದೆ ಸಾಂಖ್ಯೈಹಿ ಪ್ರಾಪ್ಯತೆ, ಇಲ್ಲಾಗಬೇಕಾದ್ರೆ ಯೋಗೈಹಿ ಗಮ್ಯತೆ ಎಂಬುದಾಗಿ ಭಿನ್ನ ಭಿನ್ನ ಕ್ರಿಯಾಪದಗಳನ್ನು ಹಾಕುವ ಮೂಲಕವಾಗಿ ಈ ಒಂದು ತತ್ವವನ್ನ ಕೃಷ್ಣ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಏಕಂ ಸಾಂಖ್ಯಂ ಚ ಯೋಗಂ ಚ. ಸಾಂಖ್ಯ ಮತ್ತು ಯೋಗ, ಸಾಂಖ್ಯ ಅಂದ್ರೆ ಜ್ಞಾನ, ಯೋಗ ಅಂದ್ರೆ ಕರ್ಮ. ಸಾಂಖ್ಯದ ಗುರಿಯು ಏಕಂ, ಯೋಗದ ಗುರಿಯು ಏಕಂ. ಏಕಂ ಅಂದ್ರೆ ಒಂದೇ. ಸಾಂಖ್ಯ ಜ್ಞಾನದ ಮಾರ್ಗ, ಅದರಿಂದ ಸಿಗುವಂತ ಫಲ ಅದೇ ಬೇರೆ. ಕರ್ಮಯೋಗದ ಮಾರ್ಗ, ಅದರಿಂದ ಸಿಗುವಂತ ಫಲ ಅದೇ ಬೇರೆ ಅಂತಲ್ಲ. ಜ್ಞಾನದ ಮಾರ್ಗ ಮತ್ತು ಕರ್ಮದ ಮಾರ್ಗ ಎರಡೂ ದಾರಿಗಳು ಬೇರೆ ಬೇರೆ ಆದರೂ ಕೂಡ ಎರಡೂ ದಾರಿ ಹೋಗಿ ತಲುಪುವಂಥದ್ದು ಒಂದೇ ಗುರಿಯನ್ನ ಮುಟ್ಟುವಂಥದ್ದು, ಒಂದೇ ಗುರಿಗೆ ಹೋಗಿ ತಲುಪುವಂಥದ್ದು. ಈಗಾಗಲೇ ಜ್ಞಾನವನ್ನ ಪಡೆದದ್ರಿಂದಾಗಿ ಸಾಂಖ್ಯ ಜ್ಞಾನದ ಮಾರ್ಗ ತುಂಬಾ ಶಾರ್ಟ್, ಬೇಗ ದೇವರ ಕಡೆಗೆ ಹೋಗಿ ತಲುಪಿ ಬಿಡ್ತೇವೆ. ಆದರೆ ನಾವು ಇನ್ನೂ ಜ್ಞಾನವನ್ನ ಪಡೆದಿಲ್ಲ, ಅದರಿಂದಾಗಿ ಜ್ಞಾನ ಪಡೆಲಿಕ್ಕೋಸ್ಕರವಾಗಿ ಕರ್ಮಿಗಳಾಗಿದ್ದು ಕರ್ಮದ ಮೂಲಕವಾಗಿ ಅಂತಃಕರಣ ಶುದ್ಧ ಮಾಡಿಕೊಂಡು ಅಂತಃಕರಣ ಶುದ್ಧವನ್ನ ಮಾಡಿಕೊಂಡು ದೇವರನ್ನ ತಿಳಿದು ತದನಂತರ ನಾವು ಗುರಿಯನ್ನ, ಮುಕ್ತಿಯನ್ನ ಮುಟ್ಟಬೇಕು, ದೇವರನ್ನ ತಲುಪಬೇಕು. ಹಾಗಾಗಿ ಯೋಗದ ಮಾರ್ಗ ಸ್ವಲ್ಪ ದೀರ್ಘವಾಗಿರತಕ್ಕಂಥ ಮಾರ್ಗ. ಯಾರು ಈಗಾಗಲೇ ಅಂತಃಕರಣ ಶುದ್ಧ ಮಾಡ್ಕೊಂಡಿದ್ದಾರೋ ಅಂತವರನ್ನ ಕೃಷ್ಣ ಜ್ಞಾನಿಗಳ ಕುಲದಲ್ಲೇ ಹುಟ್ಟಿಸ್ತಾನೆ. ಯಾರು ಇನ್ನು ಅಂತಃಕರಣವನ್ನು ಶುದ್ಧ ಮಾಡ್ಕೊಂಡಿಲ್ಲ, ದೇವರ ತತ್ವಜ್ಞಾನವನ್ನ ಪಡೆದಿಲ್ಲ,
ಅವರನ್ನ ಅಂತಃಕರಣ ಶುದ್ಧ ಮಾಡ್ಕೊಳ್ಳಿ, ನಿಮ್ಮ ಪ್ರಾರಬ್ಧ ಕರ್ಮವನ್ನ ಕಳ್ಕೊಳ್ಳಿ, ದೇವರ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ನನ್ನ ಕಡೆಗೆ ಬನ್ನಿ ಅಂತ ಹೇಳಿ ಕರ್ಮಯೋಗಿಗಳನ್ನಾಗಿ ಹುಟ್ಟಿಸ್ತಾನೆ. ಆದ್ರೆ ಈ ಜ್ಞಾನಿಗಳು ಮತ್ತು ಕರ್ಮಿಗಳು ಇವರಿಬ್ಬರ ಗುರಿ ಯಾವತ್ತೂ ಕೂಡ ಭಿನ್ನ ಭಿನ್ನವಾದದ್ದಲ್ಲ. ಇಬ್ಬರ ಗುರಿಯೂ ಕೂಡ ಒಂದೇ. ಏಕಂ ಸಾಂಖ್ಯಂ ಚ ಯೋಗಂ ಚ. ಸಾಂಖ್ಯವೂ ಒಂದೇ ಗುರಿ, ಯೋಗದ ಗುರಿಯೂ ಕೂಡ ಒಂದೇ ಗುರಿ. ಈ ರೀತಿಯಲ್ಲಿ ಯಾರು ತಿಳ್ಕೊಳ್ತಾನೋ ಯಹ ಏವಂ ಪಶ್ಯತಿ ಸಹ ಪಶ್ಯತಿ. ಯಾರು ಹೀಗೆ ಜ್ಞಾನ ಮಾರ್ಗದ ಗುರಿ, ಕರ್ಮ ಮಾರ್ಗದ ಗುರಿ ಎರಡೂ ಕೂಡ ಒಂದೇ ಅಂತ ಯಾರು ತಿಳ್ಕೊಳ್ತಾನೋ ಸಹ ಪಶ್ಯತಿ, ಅವನೇ ನಿಜವಾದ ತತ್ವಜ್ಞಾನಿ. ಇಲ್ಲಿಗೆ ತತ್ವಜ್ಞಾನಿ ಅಂದ್ರೆ ಏನು? ಗುರುತಿಸೋದು. ಅಂದ್ರೆ ಜಗತ್ತಿನಲ್ಲಿ ಏನಿದೆ ಇದ್ದದ್ದನ್ನ ಇದ್ದಂತೆ ಗುರುತಿಸೋದಿದೆಯಲ್ಲ, ಅವನು ತತ್ವಜ್ಞಾನಿ. ಜಗತ್ತಿನಲ್ಲಿ ಇರತಕ್ಕಂಥ ಕ್ರಮ ಹೀಗೆ. ಜ್ಞಾನ ಮಾರ್ಗ ಕರ್ಮ ಮಾರ್ಗ ಎಂಬುದು ಎರಡು ಬೇರೆ ಬೇರೆ ದಾರಿಗಳಾದರೂ ಕೂಡ ಒಂದಕ್ಕೊಂದು ಪೂರಕವಾದ ದಾರಿ. ಎರಡರ ಗುರಿಯೂ ಕೂಡ ಒಂದೇ ಆಗಿರತಕ್ಕಂಥದ್ದು. ಜ್ಞಾನಿ ಮತ್ತು ಕರ್ಮಿ ಇಬ್ಬರಿಗೂ ಕೂಡ ಒಂದಷ್ಟು ಜವಾಬ್ದಾರಿಗಳು ಇದ್ದೇ ಇದ್ದಾವೆ. ಜ್ಞಾನಿ ಈಗಾಗಲೇ ಅಂತಃಕರಣ ಶುದ್ಧ ಮಾಡ್ಕೊಂಡಿದ್ದಾನೆ, ಕರ್ಮ ಮಾರ್ಗದಲ್ಲಿ ಇದ್ದು ಅವನ ಕರ್ಮಗಳನ್ನೆಲ್ಲ ಕಳ್ಕೊಂಡಿದ್ದಾನೆ. ಅದೆಲ್ಲ ಮಾಡಿ ಜ್ಞಾನಿಯಾದ ಹಂತಕ್ಕೆ ಬಂದದ್ದು. ಯಾಕಂದ್ರೆ ಜ್ಞಾನಿ ನೇರವಾಗಿ ಜ್ಞಾನಿಯ ಪಟ್ಟಕ್ಕೆ ಬರ್ತಕ್ಕಂಥದ್ದಲ್ಲ. ಅವನು ಕೂಡ ಹಿಂದಿನ 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 ಎಷ್ಟೋ ಜನ್ಮಗಳಲ್ಲಿ ಅನೇಕ ಕರ್ಮಗಳನ್ನ ಮಾಡುವ ಮೂಲಕವಾಗಿ ದ್ರವ್ಯ ಯಜ್ಞ, ತಪೋ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ ಹಿಂದೆ ಬಂತಲ್ಲ 4ನೇ ಅಧ್ಯಾಯದಲ್ಲಿ. ಹಾಗೆ ಅನೇಕ ಯಜ್ಞಗಳ ಮೂಲಕವಾಗಿ ತನ್ನ ಮನಸ್ಸಿನ ಮಾಲಿನ್ಯವನ್ನ ಕಳ್ಕೊಂಡು ದೇವರ ತತ್ವಜ್ಞಾನವನ್ನ ಪಡೆದು ಈಗಾಗಲೇ ಜ್ಞಾನಿಯಾಗಿದ್ದಾನೆ. ಆದ್ದರಿಂದಾಗಿ ಅವನು ಮುಕ್ತಿಗೆ ಬೇಗ ಹೋಗ್ತಾನೆ. ಆದರೆ ಅನೇಕ ಜನ್ಮಗಳಲ್ಲಿ ಅಂತಹ ಸತ್ಕರ್ಮಗಳನ್ನು ಇನ್ನೂ ಮಾಡಿಲ್ಲ, ಮಾಡುವ ಸೌಭಾಗ್ಯ ಸಿಕ್ಕಿಲ್ಲ. ಯಾಕಂದ್ರೆ ಒಳ್ಳೆಯ ಕರ್ಮಗಳನ್ನ ಮಾಡಲಿಕ್ಕೆ ನಮಗೊಂದು ಯೋಗ ಬರೋದು ಕೂಡ ಅದಕ್ಕೆ ದೇವರ ಅನುಗ್ರಹ ಬೇಕು. ದೇವತಾನುಗ್ರಹ ಇಲ್ಲದೇನೆ, ನಮಗ ಯೋಗ್ಯತೆ ಇಲ್ಲದೇನೆ ನಮಗೆ ಒಳ್ಳೆ ಜನರ ಸಂಪರ್ಕವಾಗೋದಿರಬಹುದು, ಅವರಿಂದ ಉಪದೇಶವನ್ನ ಪಡೆಯುವಂತ ಸೌಭಾಗ್ಯ ಇರಬಹುದು, ಯಾವುದು ಸಿಗೋದಿಲ್ಲ. ಅದೆಲ್ಲ ಸಿಗಲಿಕ್ಕೆ ಎಷ್ಟೋ ಜನ್ಮದ ನಮ್ಮ ಪುಣ್ಯಗಳು ಬೇಕಾಗತ್ತೆ. ಹಾಗೆ ಎಷ್ಟೋ ಜನ್ಮದ ಪುಣ್ಯಗಳಿಂದಾಗಿ ನಾವು ಒಳ್ಳೆಯ ಮಾರ್ಗಕ್ಕೆ ಬರಬೇಕು. ಒಳ್ಳೆಯ ಮಾರ್ಗಕ್ಕೆ ಬಂದ ಮೇಲೆ ಕಾಯ ವಾಚ ಮನಸ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು. ಆ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಂಡು ಮನಸ್ಸನ್ನಾಗಿ ಮಾಡ್ಕೊಳ್ಬೇಕು. ಆಮೇಲೆ ದೇವರನ್ನ ಕಾಣಬೇಕು. ದೇವರನ್ನ ಕಂಡು ಮುಕ್ತಿಯ ಕಡೆಗೆ ಹೋಗ್ಬೇಕು. ಅಲ್ಲಿಗೆ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿರತಕ್ಕಂಥ, ಒಂದಕ್ಕೊಂದು ಸಹಕಾರಿಯಾಗಿರ್ತಕ್ಕಂಥ ಮಾರ್ಗಗಳು. ಎರಡರ ಗುರಿಯೂ ಕೂಡ ಒಂದು. ಮೇಲ್ನೋಟಕ್ಕೆ ಮಾರ್ಗ ಎರಡಂತೆ ಕಂಡರೂ ಕೂಡ ಎರಡರ ಗುರಿಯೂ ಕೂಡ ಒಂದೇ ಆಗಿರುವಂಥದ್ದು ಅನ್ನೋದು ಈ ಶ್ಲೋಕದ ಅಭಿಪ್ರಾಯ. ಯಾವ ಸ್ಥಾನವನ್ನು ಅಂದ್ರೆ ಗುರಿಯನ್ನು, ಅಥವಾ ಗುರಿಯು ಏಕವಚನ, ಅದು ಪ್ರಥಮಾವಿಭಕ್ತಿ ಏಕವಚನ. ಯಾವ ಸ್ಥಾನಂ ಗುರಿಯು ಸಾಂಖ್ಯೈಹಿ ಜ್ಞಾನಯೋಗಿಗಳಿಂದ ಪ್ರಾಪ್ಯತೆ ಸಾಕ್ಷಾತ್ತಾಗಿ ಹೊಂದಲ್ಪಡುತ್ತದೋ ಅಥವಾ ಬೇಗನೆ ಹೊಂದಲ್ಪಡುತ್ತದೋ ಅಂತಹ ಸ್ಥಾನವು ಸ್ಥಾನಂ ಅಂತ, ಅದೇ ಸ್ಥಾನವು ಅದೇ ಮೋಕ್ಷದಂತಕ್ಕಂಥ ಗುರಿಯು ಯೋಗೈಹಿ ಅಪಿ ಕರ್ಮಯೋಗಿಗಳಿಂದಲೂ ಕೂಡ ಗಮ್ಯತೆ. ಅಂದ್ರೆ ಕರ್ಮದ ಮೂಲಕವಾಗಿ ಅಂತಃಕರಣವನ್ನ ಶುದ್ಧ ಮಾಡಿಕೊಂಡು ಮೊದಲು ತಿಳಿಯಲ್ಪಡುತ್ತದೆ, ಜ್ಞಾನವನ್ನ ಪಡೆಯುತ್ತಾರೆ. ತದನಂತರ ಮತ್ತೆ ಗಮ್ಯತೆ, ಗುರಿಯನ್ನ ಮುಟ್ಟಲ್ಪಡುತ್ತದೆ. ಮೊದಲು ದೇವರನ್ನ ತಿಳಿತಾರೆ, ತಿಳಿದ ಮೇಲೆ ಗುರಿಯನ್ನ ಮುಟ್ಟುತ್ತಾರೆ. ಅಲ್ಲಿ ಗಮ್ಯತೆ ಅಲ್ಲಿ ಎರಡು ಸರಿ. ಮೊದಲು ಗಮ್ಯತೆ ತಿಳಿಯಲ್ಪಡುತ್ತದೆ, ಮತ್ತೆ ಗಮ್ಯತೆ ಹೊಂದಲ್ಪಡುತ್ತದೆ. ಮೊದಲು ದೇವರನ್ನ ತಿಳಿಯೋದು, ತಿಳಿದ ಮೇಲೆ ದೇವರ ಹತ್ರ ಹೋಗುವಂಥದ್ದು. ಹೀಗೆ ಸಾಂಖ್ಯಂಚ ಜ್ಞಾನ ಮಾರ್ಗವನ್ನು ಅಥವಾ ಜ್ಞಾನ ಮಾರ್ಗದಲ್ಲಿ ಇರತಕ್ಕಂಥ ಸಾಧಕನನ್ನು, ಯೋಗಂಚ ಕರ್ಮ ಮಾರ್ಗವನ್ನು ಅಥವಾ ಕರ್ಮ ಮಾರ್ಗದಲ್ಲಿ ಇರತಕ್ಕಂಥ ಕರ್ಮಯೋಗಿಯನ್ನು, ಏಕಂ ಒಂದೇ ಗುರಿಯನ್ನ ಮುಟ್ಟುವಂತಹ ಸನ್ಮಾರ್ಗದಲ್ಲಿ ಇದ್ದವರು ಎಂಬುದಾಗಿ ಯಹ ಪಶ್ಯತಿ ಯಾರು ತಿಳಿಯುತ್ತಾನೋ ಸಹ ಪಶ್ಯತಿ ಅವನೇ ನಿಜವಾದಂಥ ತತ್ವಜ್ಞಾನಿ, ಅವನೇ ಶಾಸ್ತ್ರಜ್ಞ. ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಶ್ರೀಕೃಷ್ಣಾರ್ಪಣಂ.